ನಮಃ ಶಿವಾಯ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ನಿಮ್ಮ ಕುಂಡಲಿಯಲ್ಲಿ ನವಗ್ರಹಗಳು ಕೆಟ್ಟಾಗ ಅಂದರೆ ನೆಗೆಟಿವ್ ಪ್ಲೇಸಲ್ಲಿ ಅದು ಇದ್ದಾಗ ನೀವು ಎದುರಿಸುವಂತಹ ಸಮಸ್ಯೆಗಳೇನು, ತೊಂದರೆಗಳೇನು, ನಿಮ್ಮ ಲಕ್ಷಣಗಳು ಯಾವ ರೀತಿ ಇರುತ್ತೆ ಎನ್ನುವಂಥ ವಿಚಾರಗಳನ್ನು ಹಾಗೂ ಅದರ ಜೊತೆಗೆ ನವಗ್ರಹಗಳನ್ನು ಹೇಗೆ ಬಲಪಡಿಸ್ಕೊಳ್ಳೋದು, ಅಂದರೆ ಯಾವ ಸಿಂಪಲ್ ರೆಮಿಡಿಗಳಿಂದ ನಿಮ್ಮ ಕುಂಡಲಿಯಲ್ಲಿ ನೆಗೆಟಿವ್ ಗ್ರಹಗಳನ್ನು ಹೇಗೆ ಪಾಸಿಟಿವ್ ಮಾಡ್ಕೊಳ್ಳೋದು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ದಿನ ತಿಳಿಸ್ಕೊಡ್ಲಿದ್ದೇನೆ. ಯಾರೆಲ್ಲ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ನಮ್ಮ ಜೀವನದಲ್ಲಿ ನವಗ್ರಹಗಳ ಪಾತ್ರ ಮಹತ್ತರವಾಗಿ ಅವು ಪಾತ್ರವನ್ನು ವಹಿಸ್ತವೆ. ನಮ್ಮ ಪೂರ್ವ ಜನ್ಮದಲ್ಲಿ ನಾವು ಮಾಡಿರುವಂತಹ ಕರ್ಮಗಳ ಆಧಾರದ ಮೇಲೆ ಈ ಜನ್ಮದಲ್ಲಿ ನಮ್ಮ ಕುಂಡಲಿಯಲ್ಲಿ ಗ್ರಹಗಳು ಸ್ಥಿತವಾಗಿ ಅದರ ಫಲಗಳನ್ನು ಕೊಡ್ತಾ ಬರ್ತವೆ. ನೀವು ಒಳ್ಳೆ ಕರ್ಮಗಳನ್ನು ಮಾಡಿದರೆ ನೀವು ಒಳ್ಳೆ ರೀತಿಯ ಶುಭ ಫಲಗಳನ್ನು ಅನುಭವಿಸ್ತೀರಾ ಈ ಜನ್ಮದಲ್ಲಿ. ಕೆಟ್ಟ ಕರ್ಮಗಳನ್ನು ಮಾಡಿದರೆ ಅದಕ್ಕೆ ತಕ್ಕಂತಹ ಅಶುಭ ಫಲಗಳನ್ನು ನವಗ್ರಹಗಳು ಕೊಡ್ತವೆ. ಗ್ರಹಗಳು ನಿಮ್ಮ ಕುಂಡಲಿಯಲ್ಲಿ ಕೆಟ್ಟಾಗ ಅಂದರೆ ನೆಗೆಟಿವ್ ಆದಾಗ ನಿಮ್ಮ ಲಕ್ಷಣಗಳು ಹೇಗಿರುತ್ತೆ, ಗ್ರಹಗಳು ನಿಮಗೆ ಯಾವ ರೀತಿ ಸಮಸ್ಯೆಗಳನ್ನು, ಆರೋಗ್ಯ ಸಮಸ್ಯೆಗಳನ್ನು, ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಕೊಡುತ್ತೆ, ಮತ್ತು ಸಂಬಂಧಗಳಲ್ಲಿ, ಕೆಲಸ ಕಾರ್ಯಗಳಲ್ಲಿ, ಜಾಬು, ಬಿಸ್ನೆಸ್ಸು ಪ್ರತಿಯೊಂದರಲ್ಲೂ ಸಮಸ್ಯೆಯನ್ನು ಕೊಡ್ತಾ ಹೋಗುತ್ತೆ. ಈ ಸಮಸ್ಯೆಗಳನ್ನು ಹೇಗೆ ಕಡಿಮೆ ಮಾಡಿಕೊಳ್ಳೋದು, ಆ ಕಡಿಮೆ ಮಾಡಿಕೊಳ್ಳಲು ಇರುವಂಥ ಸಿಂಪಲ್ ರೆಮಿಡಿಗಳನ್ನು ಇವತ್ತಿನ ದಿನ ತಿಳಿಸ್ಕೊಡ್ಲಿದೆ. ಮೊದಲನೇದಾಗಿ ಗ್ರಹಗಳ ರಾಜ ಅಂತ ಕರೆಯುವಂತಹ ಸೂರ್ಯನ ಬಗ್ಗೆ ನೋಡೋಣ. ನಿಮ್ಮ ಕುಂಡಲಿಯಲ್ಲಿ ಸೂರ್ಯ ಗ್ರಹ ನೆಗೆಟಿವ್ ಆಗಿದ್ದರೆ ಯಾವ ರೀತಿ ಗುಣಲಕ್ಷಣಗಳು ನಿಮ್ಮಲ್ಲಿ ಕಂಡುಬರುತ್ತೆ ಅಂದರೆ, ನಿಮ್ಮಲ್ಲಿ ಮೊದಲಿಗೆ ಆತ್ಮವಿಶ್ವಾಸದ ಕೊರತೆ ಉಂಟಾಗುತ್ತೆ. ಅಂದರೆ ನಿಮಗೆ ಸ್ವಯಂ ಡಿಸಿಷನನ್ನು ತಗೊಳ್ಳಿಕ್ಕೆ ಕಷ್ಟಪಡ್ತಿರ್ತೀರ. ಬೇರೆಯವ್ರನ್ನ ಕೇಳ್ತಿರ್ತೀರ, ಯಾವುದಾದ್ರೂ ಒಂದು ಡಿಸಿಷನ್ ತಗೋಬೇಕು ಅಂದರೆ ಅವರ ಸಲಹೆಗಳನ್ನು ಕೇಳ್ತಾ ಇದ್ದೀರಾ. ನಿಮಗೆ ಸ್ವಯಂ ನಿರ್ಧಾರ ಮಾಡೋದಕ್ಕೆ ತುಂಬ ಕಷ್ಟಗಳನ್ನು ಅನುಭವಿಸ್ತಾ ಇರ್ತೀರ. ಯಾರ ಜಾತಕದಲ್ಲಿ ಸೂರ್ಯಗ್ರಹ ಸ್ಟ್ರಾಂಗ್ ಆಗಿರ್ತಾನೋ ಅವರು ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಲ್ಲಿ ಸಫಲರಾಗಿರ್ತಾರೆ ಮತ್ತು ತುಂಬ ಕಾನ್ಫಿಡೆನ್ಸನ್ನು ಸಹ ನಾವು ಅವರಲ್ಲಿ ಕಾಣಬಹುದು. ಸೂರ್ಯಗ್ರಹ ಕುಂಡಲಿಯಲ್ಲಿ ನೆಗೆಟಿವ್ ಆದಾಗ ಅವರಿಗೆ ಅವರ ಕುಟುಂಬದಲ್ಲಾಗಲಿ ಅಥವಾ ಫ್ರೆಂಡ್ಶಿಪ್ ಸರ್ಕಲ್ನಲ್ಲಿ, ಸಮಾಜದಲ್ಲಿ ಗೌರವಗಳು, ಸನ್ಮಾನಗಳು ಸಿಗೋದಿಲ್ಲ. ಯಾರು ಇವರಿಗೆ ರೆಸ್ಪೆಕ್ಟ್ ಕೊಡ್ತಾ ಇರಲ್ಲ, ಇವರ ಮಾತಿಗೆ ಯಾರು ಬೆಲೆ ಕೊಡೋದಿಲ್ಲ. ಸೂರ್ಯನಿಗೂ ಸರ್ಕಾರಕ್ಕೂ ನೇರವಾದ ಸಂಬಂಧವಿದೆ. ಆದ್ದರಿಂದ ಸೂರ್ಯಗ್ರಹ ನೆಗೆಟಿವ್ ಆಗಿದ್ದರೆ ಸರ್ಕಾರದ ಕೆಲಸಗಳಲ್ಲಿ ತುಂಬ ಡಿಲೇ ಆಗ್ತಿರುತ್ತೆ. ಟೆಂಡರ್ಗಳು ನಿಮಗೆ ಸಕಾಲಕ್ಕೆ ಸಿಗ್ತಾ ಇರೋದಿಲ್ಲ ಮತ್ತು ಕೆಲಸದಲ್ಲಿ ಪ್ರಮೋಷನ್ ಸಿಗೋದಕ್ಕೆ ಬಹಳ ತೊಂದರೆಗಳನ್ನು, ಅಡ್ಡಿ ಆತಂಕಗಳನ್ನು ಅನುಭವಿಸ್ತಾ ಇರ್ತೀರ. ಪದೇ ಪದೇ ಕಷ್ಟಪಡ್ತಿರ್ತೀರ. ಯಾವುದಾದ್ರೂ ಪ್ರಮೋಷನ್ ಆಗಲಿ ಅಥವಾ ಗೌರ್ಮೆಂಟ್ ರಿಲೇಟೆಡ್ ಜಾಬಿಗೆ ಟ್ರೈ ಮಾಡ್ತಿದ್ರು ನಿಮಗೆ ಸಿಗೋದು ತುಂಬ ಕಷ್ಟ ಆಗುತ್ತೆ. ನೀವು ಒಳ್ಳೆ ರೀತಿ ಎಷ್ಟೇ ಎಫರ್ಟ್ ಹಾಕಿ ಕೆಲಸ ಮಾಡಿದ್ರೂ ಸಹ ನಿಮಗೆ ಯಶಸ್ಸು ಸಿಗ್ತಾ ಇರೋದಿಲ್ಲ. ಅಂದರೆ ಸೂರ್ಯಗ್ರಹ ನಿಮ್ಮ ಕುಂಡಲಿಯಲ್ಲಿ ನೆಗೆಟಿವ್ ಆಗಿರುತ್ತೆ ಅಂತ ತಿಳಿಬಹುದು. ನಿಮ್ಮ ಆರೋಗ್ಯದಲ್ಲಿ ಪದೇ ಪದೇ ತೊಂದರೆಗಳು ಉಂಟಾಗ್ತಿರುತ್ತೆ. ಕಣ್ಣಿನ ತೊಂದರೆಗಳು ಎದುರಿಸ್ತಾ ಇರ್ತೀರ, ಪದೇ ಪದೇ ತಲೆನೋವು ಬರ್ತಿರುತ್ತೆ, ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರುತ್ತೆ, ಮೂಳೆಗಳಲ್ಲಿ ಸ್ಟ್ರಾಂಗ್ ಇರಲ್ಲ, ಮೂಳೆಗಳ ಸಮಸ್ಯೆಯನ್ನು, ತೊಂದರೆಗಳನ್ನು ಕೊಡ್ತಿರುತ್ತೆ, ಮೂಳೆಗಳಲ್ಲಿ ನೋವು ಕಾಣಿಸ್ತಾ ಇರುತ್ತೆ, ತಲೆಯಲ್ಲಿ ಭಾರ, ಈ ರೀತಿಯ ಆರೋಗ್ಯದ ಸಮಸ್ಯೆಗಳನ್ನು ಫೇಸ್ ಮಾಡ್ತಿರ್ತಾರೆ ನೆಗೆಟಿವ್ ಸೂರ್ಯ ಇರುವಂತಹ ವ್ಯಕ್ತಿಗಳು. ಸೂರ್ಯ ಅಂದರೆ ತಂದೆಗೆ ಕಾರಕ ಗ್ರಹ. ಆದ್ದರಿಂದ ನಿಮ್ಮ ಕುಂಡಲಿಯಲ್ಲಿ ಸೂರ್ಯ ನೆಗೆಟಿವ್ ಆಗಿದ್ದರೆ ನಿಮ್ಮ ತಂದೆಯ ಪ್ರೀತಿ ಮತ್ತು ಬಾಂಧವ್ಯ ನಿಮಗೆ ಸಿಗ್ತಾ ಇರೋದಿಲ್ಲ. ತಂದೆಯ ಜೊತೆ ತುಂಬ ದ್ವೇಷ ಮಾಡ್ತಿರ್ತೀರ, ಅವರ ಜೊತೆ ಸಂಬಂಧ ಅಷ್ಟು ಸುಮಧುರವಾಗಿರೋದಿಲ್ಲ. ನಿಮ್ಮ ಮುಖದಲ್ಲಿ ತೇಜಸ್ಸು, ಕಳೆ ಸಹ ಇರೋದಿಲ್ಲ. ತುಂಬ ನಿಸ್ತೇಜವಾಗಿರುತ್ತೆ ಮುಖ ಮತ್ತು ಎನರ್ಜಿ ಕಡಿಮೆ ಇರುತ್ತೆ. ಸದಾ ಸುಸ್ತು, ನಿರಾಸಕ್ತಿ ಮತ್ತು ಆಲಸ್ಯ ನಿಮಗೆ ಪದೇ ಪದೇ ಕಾಡ್ತಾ ಇರುತ್ತೆ. ಹೃದಯದ ಸುತ್ತಮುತ್ತ ನೋವು ಮತ್ತು ಹೃದಯ ಬಡಿತ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಹೃದಯಕ್ಕೆ ಸಂಬಂಧಿಸಿದಂತಹ ಹೆಲ್ತ್ ಇಶ್ಯೂಸ್ ನಿಮ್ಮಲ್ಲಿ ಕಾಣ್ತಾ ಇರುತ್ತೆ. ಸೂರ್ಯನನ್ನು ಪಾಸಿಟಿವ್ ಮಾಡ್ಕೊಳ್ಳೋಕ್ಕೆ ಏನು ಮಾಡಬೇಕು ಅಂದರೆ, ನಿಮ್ಮ ದೇವರ ಮನೆಯಲ್ಲಿ ಗಂಗಾಜಲ ಹಾಗೂ ಒಂದು ಬೆಳ್ಳಿಯ ನಾಣ್ಯವನ್ನು ಇಡಬೇಕಾಗುತ್ತೆ. ಹಾಗೂ ತಾಮ್ರದ ಚೊಂಬಿನಲ್ಲಿ ಪ್ರತಿನಿತ್ಯ ಸೂರ್ಯನಿಗೆ ನೀರಿನ ಅರ್ಘ್ಯವನ್ನು ಕೊಡುವುದರಿಂದ ನಿಮ್ಮ ಕುಂಡಲಿಯಲ್ಲಿ ಸೂರ್ಯನನ್ನು ಬಲಗೊಳಿಸ್ಕೊಳ್ಬಹುದು ಹಾಗೂ ನಿಮ್ಮ ಆತ್ಮವಿಶ್ವಾಸ ಸಹ ಹೆಚ್ಚಾಗುತ್ತೆ. ನಿಮ್ಮ ಕುಟುಂಬ ಹಾಗೂ ಸಮಾಜದಲ್ಲಿ ಎಲ್ಲರಿಂದ ನಿಮಗೆ ಗೌರವಗಳು ಸಿಗುತ್ತೆ. ಎರಡನೆಯದಾಗಿ, ನಿಮ್ಮ ಕುಂಡಲಿಯಲ್ಲಿ ಚಂದ್ರಗ್ರಹ ನೆಗೆಟಿವ್ ಇದ್ದರೆ ನಿಮಗೆ ಯಾವ ರೀತಿ ಸಮಸ್ಯೆಗಳನ್ನು ಕೊಡುತ್ತೆ, ಯಾವ ರೀತಿ ಗುಣಲಕ್ಷಣಗಳು ನಿಮ್ಮಲ್ಲಿ ಕಾಣ್ಬೋದು ಅಂತ ನೋಡೋಣ ಬನ್ನಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಚಂದ್ರನನ್ನು ಮನಸ್ಸಿಗೆ ಕಾರಕ ಅಂತ ಕರೆಯಲಾಗಿದೆ.
ಚಂದ್ರ ವೀಕ್ ಆಗಿದ್ದರೆ ನಿಮ್ಮ ಮನಸ್ಸು ಸಹ ಬಹಳ ವೀಕ್ ಆಗಿರುತ್ತೆ, ಬಹಳ ದುರ್ಬಲವಾಗಿರ್ತೀರ. ಚಿಕ್ಕ ಪುಟ್ಟ ಮಾತುಗಳಿಗೆ ಕಣ್ಣೀರು ಹಾಕ್ಕೊಬಿಡ್ತೀರ, ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಪಟ್ಟಂತ. ಮನಸ್ಸಿಗೆ ಬಹಳ ಘಾಸಿ ಮಾಡ್ಕೊಳ್ತಿರ್ತೀರ. ಯಾವುದೇ ಕೆಲಸ ಮಾಡೋದಕ್ಕೂ ಆಸಕ್ತಿ ಇರೋದಿಲ್ಲ ನಿಮಗೆ. ಒಂದೇ ಕಡೆ ಕಾನ್ಸಂಟ್ರೇಷನ್ ಮಾಡೋಕ್ಕೆ ಆಗ್ತಿರಲ್ಲ. ಮನೆಯಿಂದ ಹೊರಗಡೆ ಹೊರಟಾಗ ಅಯ್ಯೋ ಡೋರ್ ಲಾಕ್ ಮಾಡಿದ್ನಾ ಇಲ್ವಾ ಅಂತ ಪದೇ ಪದೇ ಚೆಕ್ ಮಾಡ್ತಿರ್ತೀರ. ಮತ್ತು ಟಿಕೆಟ್ ತಗೊಂಡ ಮನೆಯಲ್ಲೇ ಬಿಟ್ಬಿಟ್ನಾ ಅಂತ ಡೌಟ್ ಬರುತ್ತೆ, ಅದನ್ನು ಸಹ ಚೆಕ್ ಮಾಡ್ತಾ ಇರ್ತೀರ. ಮತ್ತು ಕತ್ಲೆ ಅಂದರೆ ನಿಮಗೆ ಭಯ ಪಡ್ತಿರ್ತೀರ. ಮನಸ್ಸು ಯಾವಾಗಲೂ ನೆಗೆಟಿವ್ ಆಗೇ ಥಿಂಕ್ ಮಾಡ್ತಾ ಇರುತ್ತೆ. ಬಹಳ ಬೇಗ ಡಿಪ್ರೆಷನ್ಗೆ ಒಳಗಾಗ್ತಿರ್ತೀರ. ಕುಟುಂಬದವರ ಜೊತೆ ಇದ್ದರೂ ಸಹ ನಿಮಗೆ ಒಂಟಿತನ ಕಾಡ್ತಾ ಇರುತ್ತೆ. ಯಾರೂ ಇಲ್ಲ, ನಾನು ಒಬ್ಬೊಂಟಿ ಅಂತ ಫೀಲ್ ಆಗ್ತಾ ಇರುತ್ತೆ. ಸೂರ್ಯಗ್ರಹ ಕೆಟ್ಟಾಗ ತಂದೆ ಜೊತೆಗೆ ಸಂಬಂಧ ಚೆನ್ನಾಗಿರೋದಿಲ್ಲ. ಅದೇ ರೀತಿ ಚಂದ್ರಗ್ರಹ ವೀಕ್ ಆಗಿದ್ದರೆ ತಾಯಿಯ ಜೊತೆಗೆ ಸಂಬಂಧ ಚೆನ್ನಾಗಿರೋದಿಲ್ಲ. ತಾಯಿಯ ಪ್ರೀತಿ ನಿಮಗೆ ಸಿಗ್ತಾ ಇರೋದಿಲ್ಲ, ಅಥವಾ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ತುಂಬ ಸಮಸ್ಯೆಗಳನ್ನು ಎದುರಿಸ್ತಿರ್ತಾರೆ ತಾಯಿ. ಚಂದ್ರ ನೆಗೆಟಿವ್ ಆಗಿದ್ದರೆ ಪದೇ ಪದೇ ಕೋಲ್ಡ್ ಕಾಫ್ ಮತ್ತು ಶೀತಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ನಿಮ್ಮಲ್ಲಿ ಇರುತ್ತೆ. ಸೈನಸ್ ಪ್ರಾಬ್ಲಮ್ ಸಹ ಇರೋದು ಕಾಮನ್ ಆಗಿರುತ್ತೆ. ನೆಗೆಟಿವ್ ಚಂದ್ರನ ಇಂಡಿಕೇಶನ್ ಆಗಿರುತ್ತೆ ಇವೆಲ್ಲ ನಾನು ಹೇಳಿದಂತಹ ಗುಣಲಕ್ಷಣಗಳು. ಚಂದ್ರನನ್ನು ಹೇಗೆ ಸ್ಟ್ರಾಂಗ್ ಅಥವಾ ಪಾಸಿಟಿವ್ ಮಾಡ್ಕೊಳ್ಳೋದು ಅಂದರೆ, ನೀವು ನೀರಿನ ದಾನವನ್ನು ಮಾಡಬೇಕಾಗುತ್ತೆ. ಚಂದ್ರನಿಗೂ ನೀರಿಗೂ ಅವಿನಾಭಾವ ಸಂಬಂಧವಿದೆ. ಆದ್ದರಿಂದ ಪ್ರಾಣಿ ಪಕ್ಷಿಗಳಿಗೆ ನೀವು ಒಂದು ಟಬ್ಬಲ್ಲಿ ಅಥವಾ ಒಂದು ಗಡಿಗೆಯಲ್ಲಿ ನೀರನ್ನು ಇಡಬೇಕು ಹೊರಗಡೆ. ಹಾಗೂ ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಅರ್ಧ ಲೀಟರ್ ಹಾಲನ್ನು ಅಭಿಷೇಕಕ್ಕೆ ಕೊಡುವುದರಿಂದ ನಿಮ್ಮ ಚಂದ್ರ ಬಲಗೊಂಡು ನಿಮಗೆ ಪಾಸಿಟಿವ್ ರಿಸಲ್ಟನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮೂರನೆಯದಾಗಿ ಮಂಗಳ ಗ್ರಹ. ನಿಮ್ಮ ಕುಂಡಲಿಯಲ್ಲಿ ಮಂಗಳ ಗ್ರಹ ನೆಗೆಟಿವ್ ಆಗಿದ್ದರೆ ಬೇರೆಯವರಿಗೆ ನೀವು ಯೋಚನೆ ಮಾಡದೆ ಬಾಯಿಗೆ ಬಂದ ಹಾಗೆ ಮಾತನಾಡ್ತಿರ್ತೀರ, ಬೈತಾ ಇರ್ತೀರ, ಮಾತಿಗೂ ರೇಗಾಡ್ತೀರ. ಮತ್ತು ನಿಮಗೆ ಪಶ್ಚಾತ್ತಾಪನೂ ಸಹ ಆಗೋದಿಲ್ಲ, ಅಯ್ಯೋ ಅವ್ರಿಗೆ ಬೈದ್ನಲ್ಲ ಅಂತ. ಆ ರೀತಿ ಸಮಸ್ಯೆಯನ್ನು ಎದುರಿಸ್ತಿರ್ತೀರ. ಮತ್ತು ಕುಂಡಲಿಯಲ್ಲಿ ಮಂಗಳ ಗ್ರಹ ಕೆಟ್ಟಿರ್ತಾನೆ ಅಂತ ನಾವು ತಿಳಿಬೋದು ಈ ಲಕ್ಷಣಗಳಿಂದ. ನಿಮ್ಮಲ್ಲಿ ಬಹಳ ಬೇಗ ಕೋಪ ಮಾಡ್ಕೊಳ್ತಿರ್ತೀರ. ಕೋಪ ಬಂದಾಗ ನಿಮ್ಮ ಎದುರಿಗಿರುವಂತಹ ವ್ಯಕ್ತಿಗಳಿಗೆ ಹೊಡೆಯುವುದರ ಮೂಲಕ ನಿಮ್ಮ ಕೋಪವನ್ನು ವ್ಯಕ್ತಪಡಿಸ್ತಿರ್ತೀರ. ಮಂಗಳ ಗ್ರಹಕ್ಕೂ ರಕ್ತಕ್ಕೂ ಸಂಬಂಧವಿದೆ, ಅವಿನಾಭಾವ ಸಂಬಂಧ. ಆದ್ದರಿಂದ ನಿಮ್ಮ ಕುಂಡಲಿಯಲ್ಲಿ ಮಂಗಳ ಗ್ರಹ ನೆಗೆಟಿವ್ ಆಗಿದ್ದರೆ ನಿಮಗೆ ರಕ್ತಕ್ಕೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಗಳು, ಅಂದರೆ ನಿಮ್ಮ ದೇಹದಲ್ಲಿ ರಕ್ತ ಕಡಿಮೆ ಆಗೋದು, ಹಿಮೋಗ್ಲೋಬಿನ್ ಕಡಿಮೆ ಆಗೋದು, ಬ್ಲಡ್ ಪ್ರೆಷರ್ ಇರುತ್ತೆ, BP ತೊಂದರೆ, ಈ ರೀತಿ ಸಮಸ್ಯೆಗಳನ್ನು ನೀವು ಫೇಸ್ ಮಾಡ್ತಿರ್ತೀರ. ಮತ್ತು ಸಾಲದ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಂಡಿರ್ತೀರ, ಅಂದರೆ ಪದೇ ಪದೇ ಸಾಲಗಳನ್ನು ಹೆಚ್ಚಾಗಿ ಮಾಡ್ತಾ ಇರ್ತೀರ. ನಿಮ್ಮ ಮಂಗಳ ಗ್ರಹ ನೆಗೆಟಿವ್ ಅಂತ ಹೇಳಬಹುದು. ಈ ರೀತಿ ಇದ್ದರೆ ಮಂಗಳ ಭೂಮಿಗೆ ಕಾರಕ ಗ್ರಹ. ಆದ್ದರಿಂದ ನೀವು ಜಮೀನು ಮತ್ತು ಸೈಟು ಮತ್ತು ಮನೆ ಕಟ್ಟಬೇಕು ಅಂದ್ಕೊಂಡ್ರೂ ಸಹ ಅದಕ್ಕೆ ತುಂಬ ಕಷ್ಟಪಡ್ತಿರ್ತೀರ. ನಿಮ್ಮ ಹತ್ರ ಹಣ ಇದ್ದರೂ ಜಮೀನು ಖರೀದಿ ಮಾಡೋದಕ್ಕೆ ಸಾಧ್ಯ ಆಗ್ತಿರಲ್ಲ. ಮತ್ತು ನಿಮಗೆ ಸೈಟ್ ಅಥವಾ ಜಮೀನಿಗೆ ಸಂಬಂಧಿಸಿದಂತಹ ಲಿಟಿಗೇಷನ್ ಪ್ರಾಬ್ಲಮ್ಸು ಎದುರಾಗ್ತಾ ಇರುತ್ತೆ. ಮತ್ತು ನಿಮ್ಮ ಕುಟುಂಬದಲ್ಲಿ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ಸಣ್ಣ ಪುಟ್ಟ ಗಾಯಗಳನ್ನು ಮಾಡ್ಕೊಳ್ತಾ ಇರ್ತೀರ, ಬೀಳೋದು, ನಿಮ್ಮ ದೇಹದಿಂದ ಪ್ರತಿ ಸಲ ರಕ್ತ ಹೊರಗಡೆ ಬರ್ತಾ ಇರುತ್ತೆ. ಈ ರೀತಿ ಇದ್ದರೂ ಸಹ ನಿಮ್ಮ ಮಂಗಳ ಗ್ರಹ ನೆಗೆಟಿವ್ ಆಗಿದೆ ಅಂತ ಹೇಳಬಹುದು. ಮಂಗಳ ಗ್ರಹವನ್ನು ಹೇಗೆ ಪಾಸಿಟಿವ್ ಮಾಡ್ಕೋಬೇಕು ಅಂದರೆ, ಪ್ರತಿನಿತ್ಯ ತಾಮ್ರದ ಚೊಂಬಿನಲ್ಲಿ ಒಂದು ತುಂಡು ಬೆಲ್ಲವನ್ನು ಹಾಕಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕಾಗುತ್ತೆ. ಮತ್ತು ಪ್ರತಿದಿನ ಹನುಮಾನ್ ಚಾಲೀಸವನ್ನು ಪಠಿಸಬೇಕಾಗುತ್ತೆ. ಮಂಗಳವಾರ ನೀವು ತೊಗರಿಬೇಳೆಯನ್ನು ದಾನ ಮಾಡುವುದು, ಒಂದು ಅರ್ಧ kg ದೇವಸ್ಥಾನಕ್ಕೆ ಕೊಡಬಹುದು, ಅಥವಾ ಬಡವರಿಗೆ ಕೊಡುವುದರ ಮೂಲಕ ನಿಮ್ಮ ಮಂಗಳ ಗ್ರಹ ನಿಮಗೆ ಪಾಸಿಟಿವ್ ರಿಸಲ್ಟನ್ನು ಕೊಡಲು ಪ್ರಾರಂಭ ಮಾಡುತ್ತೆ. ನಾಲ್ಕನೆಯದಾಗಿ ಬುಧ ಗ್ರಹ. ಬುಧ ಗ್ರಹ ನಿಮ್ಮ ಕುಂಡಲಿಯಲ್ಲಿ ನೆಗೆಟಿವ್ ಆಗಿದ್ದರೆ, ಬುಧ ಗ್ರಹ ನನ್ನ ವಾಣಿಗೆ ಕಾರಕ, ಬುದ್ಧಿಗೆ ಕಾರಕ ಗ್ರಹ ಅಂತ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕರಿತೇವೆ. ಆದ್ದರಿಂದ ಬುಧ ಗ್ರಹ ನೆಗೆಟಿವ್ ಆಗಿದ್ದರೆ ಮೊದಲಿಗೆ ನಿಮಗೆ ಮಾತಿನಲ್ಲಿ ಸ್ಪಷ್ಟತೆ ಇರೋದಿಲ್ಲ, ತುಂಬ ಅಸ್ಪಷ್ಟವಾಗಿ ಮಾತನಾಡ್ತಿರ್ತಾರೆ. ಕಮ್ಯುನಿಕೇಷನ್ ಸ್ಕಿಲ್ಸ್ ಕಡಿಮೆ ಇರುತ್ತೆ, ಚೆನ್ನಾಗಿರೋದಿಲ್ಲ. ಅವರಿಗೆ ತನ್ನ ಮಾತಿನ ಮೂಲಕ ವಿಷಯಗಳನ್ನು ಬೇರೆಯವರಿಗೆ ಹೇಗೆ ಕನ್ವೆ ಮಾಡಬೇಕು ಅಂತ ಆ ರೀತಿ ಕಷ್ಟಪಡ್ತಿರ್ತಾರೆ ಕನ್ವೆ ಮಾಡೋದಕ್ಕೂ ಸಹ. ಮತ್ತು ವಿಷಯಗಳನ್ನು ಎಷ್ಟೇ ಸಲ ಓದಿದ್ರೂ ಅರ್ಥ ಆಗೋದಿಲ್ಲ, ಕನ್ಫ್ಯೂಷನ್ ಆಗ್ತಿರುತ್ತೆ. ಮತ್ತು ನಿಮ್ಮ ಹತ್ತಿರ ಹಣ ಇದ್ದರೂ ಸಹ ಸ್ವಚ್ಛ ಬಟ್ಟೆಗಳನ್ನು ಧರಿಸೋದ್ರಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ ನಿಮಗೆ. ಜೂಜು, ಲಾಟ್ರಿ ಟಿಕೆಟ್, ಈ ರೀತಿ ಇಂಟ್ರೆಸ್ಟ್ ಇರುತ್ತೆ. ಮತ್ತು ಬುಧ ಗ್ರಹ ಕೆಟ್ಟಿರ್ತಾನೆ ಇಂಥವರಿಗೆ ಅಂತ ಹೇಳ್ಬಹುದು. ಹಾಗೂ ಇವರಿಗೆ ಸೋದರ ಮಾವನ ಪ್ರೀತಿ ಸಿಗೋದಿಲ್ಲ, ಸೋದರ ಮಾವನ ಜೊತೆ ಸಂಬಂಧ ಚೆನ್ನಾಗಿರೋದಿಲ್ಲ, ಅವರಿಂದ ಸಹಾಯ ಸಹ ಸಿಗೋದಿಲ್ಲ. ಬುಧ ಗ್ರಹ ಕೆಟ್ಟಿದ್ದರೆ ನರ ದೌರ್ಬಲ್ಯ ಹಾಗೂ ನರ್ವ್ಸ್ ರಿಲೇಟೆಡ್ ಹೆಲ್ತ್ ಇಶ್ಯೂಸನ್ನು ಕಾಣಬಹುದು ಇಂತಹ ವ್ಯಕ್ತಿಗಳಲ್ಲಿ.
ಇವರಿಗೆ ಒಳ್ಳೆಯ ರೀತಿ ಫ್ರೆಂಡ್ಸು ಸಿಕ್ಕಿರಲ್ಲ. ಫ್ರೆಂಡ್ಸಿಂದ ತೊಂದರೆಗಳನ್ನು ಅನುಭವಿಸ್ತಿರ್ತಾರೆ. ಬುಧ ಗ್ರಹನನ್ನು ಪಾಸಿಟಿವ್ ಮಾಡ್ಕೊಳ್ಬೇಕಾದ್ರೆ ನೀವು ಹೆಸರು ಕಾಳನ್ನು ನೆನೆಸಿ ಬುಧವಾರದಂದು ಹಸುವಿಗೆ ತಿನ್ನಿಸ್ಬೇಕಾಗುತ್ತೆ. ಮತ್ತು ನಿಮ್ಮ ಸೋದರತ್ತೆಯನ್ನು ಗೌರವದಿಂದ ಕಾಣುವುದರಿಂದ ನಿಮ್ಮ ಬುಧ ಪಾಸಿಟಿವ್ ರಿಸಲ್ಟನ್ನು ಕೊಡಲು ಪ್ರಾರಂಭ ಮಾಡ್ತಾನೆ. 5ನೇದಾಗಿ ಗುರುಗ್ರಹ. ನಿಮ್ಮ ಕುಂಡಲಿಯಲ್ಲಿ ಗುರುಗ್ರಹ ನೆಗೆಟಿವ್ ಆಗಿದ್ದರೆ ಮೊದಲನೇ ಲಕ್ಷಣ ಏನಂದರೆ ಆ ವ್ಯಕ್ತಿಯಲ್ಲಿ ಸಂಸ್ಕಾರ ಇರೋದಿಲ್ಲ. ದೊಡ್ಡವರಿಗೆ ಮತ್ತು ಶಿಕ್ಷಕರಿಗೆ, ಗುರು ಹಿರಿಯರಿಗೆ ರೆಸ್ಪೆಕ್ಟ್ ಕೊಡ್ತಿರಲ್ಲ. ಇದು ಮೊದಲನೆಯ ಇಂಡಿಕೇಶನ್ ಆಗಿರುತ್ತೆ. ನೆಗೆಟಿವ್ ಗುರುಗ್ರಹದ ಮೊದಲನೇ ಇಂಡಿಕೇಶನ್. ನೀವು ವಿದ್ಯಾರ್ಥಿಗಳಾಗಿದ್ದರೆ ನಿಮ್ಮ ಬುಕ್ಸನ್ನು ಅಲ್ಲಿ ಇಲ್ಲಿ ಅಸ್ತವ್ಯಸ್ತವಾಗಿ ಇಟ್ಕೊಂಡಿರ್ತೀರ ಮತ್ತು ದೇವರಲ್ಲಿ ಆಚಾರ ವಿಚಾರಗಳಲ್ಲಿ ನಂಬಿಕೆ ಇರೋದಿಲ್ಲ ಗುರುಗ್ರಹ ವೀಕ್ ಇರುವಂತಹ ವ್ಯಕ್ತಿಗಳಿಗೆ. ಮತ್ತು ನೆಗೆಟಿವ್ ಗುರುಗ್ರಹ ಇದ್ದರೆ ಇಂತಹವರು ಗಲೀಜಾದ ಸ್ಥಳಗಳಲ್ಲಿ ವಾಸವಾಗಿರ್ತಾರೆ ಅಥವಾ ಒಳ್ಳೆ ಏರಿಯಾದಲ್ಲಿ ಇದ್ದರೂ ಸಹ ಮನೆಯನ್ನು ನೀಟಾಗಿ ಇಟ್ಕೊಂಡಿರೋದಿಲ್ಲ. ನಿಮ್ಮ ದೊಡ್ಡ ಅಣ್ಣನ ಜೊತೆ ಸಂಬಂಧ ಅಷ್ಟು ಚೆನ್ನಾಗಿರೋದಿಲ್ಲ. ಮಂಗಳ ಕಾರ್ಯಗಳಲ್ಲಿ ವಿಘ್ನಗಳು ಉಂಟಾಗ್ತಾ ಇರುತ್ತೆ. ನಿಮ್ಮ ಮದುವೆ ಜೀವನದಲ್ಲಿ ಹೆಚ್ಚು ಸಮಸ್ಯೆಗಳು ಫೇಸ್ ಮಾಡ್ತಿರ್ತೀರ. ನಿಮ್ಮ ಮನೆಯಲ್ಲಿ ಕಳ್ಳತನ ಆಗ್ತಿರುತ್ತೆ. ನಿಮ್ಮ ಹತ್ತಿರ ಹಣ ಇರೋದಿಲ್ಲ, ಕಡಿಮೆ ಇರುತ್ತೆ. ಈ ರೀತಿ ಸಮಸ್ಯೆಗಳು ನೆಗೆಟಿವ್ ಗುರು ಕೊಡ್ತಾನೆ ನಿಮಗೆ. ಇದಕ್ಕೆ ಗುರುವಾರದಂದು ಅರಿಶಿಣ ಅಥವಾ ಅರ್ಧ kg ಕಡಲೆಕಾಳನ್ನು ಬಡವರಿಗೆ ಕೊಡ್ತಾ ಬನ್ನಿ. ಇದರಿಂದಾಗಿ ನಿಮ್ಮ ಗುರು ಪಾಸಿಟಿವ್ ರಿಸಲ್ಟ್ ಕೊಡಲು ಸ್ಟಾರ್ಟ್ ಮಾಡ್ತಾನೆ. 6ನೇದಾಗಿ ಶುಕ್ರ ಗ್ರಹ ಸ್ಟ್ರಾಂಗ್ ಆಗಿದ್ದರೆ ನೀವು ಇರುವಂತಹ ಮನೆ, ವೆಹಿಕಲ್ ಅಥವಾ ಅದೆಲ್ಲ ಲಕ್ಸುರಿಯಾಗಿರುತ್ತೆ. ಬ್ರ್ಯಾಂಡೆಡ್ ಶೂ, ಬ್ರ್ಯಾಂಡೆಡ್ ಮೊಬೈಲ್ ಇಂಥವನ್ನ ಯೂಸ್ ಮಾಡ್ತಿರ್ತಾರೆ ಸ್ಟ್ರಾಂಗ್ ಶುಕ್ರ ಇರುವವರು. ಬಟ್ ಕುಂಡಲಿಯಲ್ಲಿ ಶುಕ್ರ ಗ್ರಹ ಕೆಟ್ಟಿದ್ದರೆ ಇವೆಲ್ಲ ಕನಸಾಗಿ ಉಳಿದಿರುತ್ತೆ. ಅವರಿಗೆ ಇಂಟ್ರೆಸ್ಟೇ ಇರೋದಿಲ್ಲ ಬ್ರ್ಯಾಂಡೆಡ್ ಬಟ್ಟೆ ಹಾಕ್ಕೊಳ್ಳೋಕ್ಕಾಗಲಿ, ಶೂ ಹಾಕ್ಕೊಳ್ಳೋಕ್ಕಾಗಲಿ, ಪರ್ಫ್ಯೂಮ್ ಯೂಸ್ ಮಾಡೋದಕ್ಕೆ. ಒಳ್ಳೆ ಮನೆ ಸಹ ಇರೋದಿಲ್ಲ ಅವರಿಗೆ. ಈ ರೀತಿ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ. ಮತ್ತು ನಿಮ್ಮ ಹೆಂಡತಿಯ ಜೊತೆ ಪದೇ ಪದೇ ಜಗಳ ಆಗ್ತಿರುತ್ತೆ ನಿಮ್ಮ ಶುಕ್ರ ಗ್ರಹ ಕೆಟ್ಟಿದ್ದರೆ. ಹೆಂಡತಿಯ ಪ್ರೀತಿ ಸಿಗೋದಿಲ್ಲ. ಶುಕ್ರ ಅಂದರೆ ಹೆಣ್ಣು ಮಕ್ಕಳಿಗೆ ಕಾರಕ ಗ್ರಹ ಅಂತ ಕರಿತೀವಿ. ನೆಗೆಟಿವ್ ಶುಕ್ರ ಪ್ಲೇಸ್ಮೆಂಟ್ ಆಗಿದ್ದರೆ ನಿಮ್ಮ ಕುಂಡಲಿಯಲ್ಲಿ ಪದೇ ಪದೇ ಹೆಣ್ಣು ಮಕ್ಕಳಿಂದ ನಿಮಗೆ ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ. ಕಾರಣನೇ ಇಲ್ಲದೆ ನಿಮ್ಮ ಹೆಂಡತಿಯಾಗಲಿ ಅಥವಾ ಆಫೀಸ್ನಲ್ಲಿ ಇರುವಂತಹ ಹೆಣ್ಣು ಮಕ್ಕಳು ಕೊಲೀಗ್ಸ್ ಆಗಲಿ, ನಿಮ್ಮ ತಾಯಿ, ತಂಗಿ, ಅತ್ತಿಗೆ ಯಾರೇ ಆದರೂ ಸಹ ಅನಾವಶ್ಯಕವಾಗಿ ಕಾರಣನೇ ಇಲ್ಲದೆ ನಿಮ್ಮ ಜೊತೆ ಜಗಳಕ್ಕೆ ಬರ್ತಾರೆ. ಇದು ವೀಕ್ ಶುಕ್ರನ ಇಂಡಿಕೇಶನ್ ಅಂತ ಹೇಳಬಹುದು. ಶುಕ್ರನನ್ನು ಹೇಗೆ ಸ್ಟ್ರಾಂಗ್ ಮಾಡ್ಕೊಳ್ಳೋದು, ಮತ್ತು ಬ್ಯೂಟಿ ಕಾನ್ಷಿಯಸ್ ಸಹ ಇರೋದಿಲ್ಲ ಈ ವೀಕ್ ಇರುವಂತಹವರಲ್ಲಿ. ಸೌಂದರ್ಯ ಪ್ರಜ್ಞೆ ಅಷ್ಟು ಚೆನ್ನಾಗಿರೋದಿಲ್ಲ. ಅದೇ ಸ್ಟ್ರಾಂಗ್ ಶುಕ್ರನಾಗಿದ್ದರೆ ಅವರಿಗೆ ಯಾವ ರೀತಿ ರೆಡಿ ಆಗಬೇಕು, ಯಾವ ಫಂಕ್ಷನ್ ಯಾವ ರೀತಿ ಹೋಗಬೇಕು, ತುಂಬ ಬ್ಯೂಟಿ ಕಾನ್ಷಿಯಸ್ ಬಗ್ಗೆ ಅವರಿಗೆ ನಾಲೆಡ್ಜ್ ಇರುತ್ತೆ. ಬಟ್ ವೀಕ್ ಶುಕ್ರ ಆಗಿದ್ದರೆ ಬ್ಯೂಟಿ ಕಾನ್ಷಿಯಸ್ನ ನಾಲೆಡ್ಜ್ ಕಡಿಮೆ ಇರುತ್ತೆ. ಶುಕ್ರ ವೀಕ್ ಆದಾಗ ಏನು ಮಾಡಬೇಕು ಅಂದರೆ ನೀವು ಪ್ರತಿ ಶುಕ್ರವಾರ ಮೊಸರು ಅಥವಾ ಅರ್ಧ kg ಅವರೆಕಾಳನ್ನು ಬಡವರಿಗೆ ದಾನವಾಗಿ ಕೊಡ್ತಾ ಬನ್ನಿ. ಇದರಿಂದಾಗಿ ನಿಮ್ಮ ಶುಕ್ರ ಗ್ರಹನನ್ನು ಸ್ಟ್ರಾಂಗ್ ಮಾಡ್ಕೊಳ್ಬಹುದು. 7ನೇದಾಗಿ ಶನಿಗ್ರಹ. ನೆಗೆಟಿವ್ ಶನಿಗ್ರಹ ನಿಮ್ಮ ಕುಂಡಲಿಯಲ್ಲಿ ಪ್ಲೇಸ್ಮೆಂಟ್ ಆಗಿದ್ದರೆ ನಿಮ್ಮ ಬಾಯಿಯಿಂದ ಪದೇ ಪದೇ ದುರ್ಗಂಧ ಸ್ಮೆಲ್ ಬರ್ತಿರುತ್ತೆ ಮತ್ತು ಒಣಗಿದಂತಹ ಫೀಲ್ ಆಗ್ತಿರುತ್ತೆ. ಬಾಯಿ ಒಣಗಿದ ಹಾಗೆ, ಎಷ್ಟೇ ನೀರು ಕುಡಿದ್ರೂ ಡ್ರೈ ಅನಿಸ್ತಿರುತ್ತೆ ಮತ್ತು ಬಾಯಿ ಕಹಿ ಕಹಿ ಅನಿಸುತ್ತೆ. ನೆಗೆಟಿವ್ ಶನಿಯ ಮೊದಲನೇ ಲಕ್ಷಣ ಇದಾಗಿರುತ್ತೆ. ಮತ್ತು ರಾತ್ರಿ ತುಂಬ ಲೇಟಾಗಿ ನಿದ್ದೆ ಮಾಡ್ತಾರೆ. ಬೆಳಿಗ್ಗೆ ಬಹಳ ನಿಧಾನವಾಗಿ ಎದ್ದೊಳ್ತಾರೆ. ಅಂದರೆ ಲೇಟ್ ನೈಟ್ ಅಂದರೆ 12 ಗಂಟೆ, ರಾತ್ರಿ 12 ಗಂಟೆ ಆಗಲಿ 1 ಗಂಟೆ ಆದರೂ ಸಹ ನಿದ್ರೆ ಬರ್ತಿರಲ್ಲ. ಇವರು ನಿದ್ರೇನೂ ಮಾಡೋದಿಲ್ಲ. ಇವರು ಹಗಲಿನಲ್ಲಿ ತುಂಬ ನಿದ್ರೆ ಮಾಡ್ತಿರ್ತಾರೆ. ಒಬ್ಬರೇ ಇರೋಕ್ಕೆ ಮನಸ್ಸಾಗ್ತಿರುತ್ತೆ ಇವರಿಗೆ, ಒಬ್ಬರೇ ಇರಬೇಕನ್ನಿಸ್ತಿರುತ್ತೆ. ಮತ್ತು ನಿಮ್ಮ ಶನಿ ನೆಗೆಟಿವ್ ಅಂತ ಹೇಳಬಹುದು. ಈಗಿದ್ರೆ ನಿಮಗೆ ದೀರ್ಘ ಕಾಯಿಲೆಗಳಿಂದ, ಹೆಲ್ತ್ ಇಶ್ಯೂಸಿಂದ ಬಳಲ್ತಾ ಇರ್ತೀರ. ನಿಮ್ಮಲ್ಲಿ ಆಲಸ್ಯ, ಸೋಂಬೇರಿತನ ಜಾಸ್ತಿ ಇರುತ್ತೆ. ಈ ನೆಗೆಟಿವ್ ಶನಿ ಈ ರೀತಿ ತೊಂದರೆಗಳನ್ನು ಕೊಡುತ್ತೆ ಅಂತ ಹೇಳಬಹುದು. ಮತ್ತು ನಿಮ್ಮ ಕಾಲಿನಲ್ಲಿ ನೋವುಗಳು ಕಾಣಿಸ್ತಾ ಇರುತ್ತೆ, ಹಲ್ಲು ನೋವಿರುತ್ತೆ. ನೆಗೆಟಿವ್ ಶನಿಯ ಎಫೆಕ್ಟ್ ಆಗಿರುತ್ತೆ ಇದೆಲ್ಲ. ನೀವು ಪ್ರತಿ ಶನಿವಾರ ಎಳ್ಳೆಣ್ಣೆಯನ್ನು ಹನುಮಾನ್ ಮಂದಿರಕ್ಕೆ ಕೊಡ್ತಾ ಬನ್ನಿ. ಪ್ರತಿನಿತ್ಯ ಹನುಮಾನ್ ಚಾಲೀಸವನ್ನು ಪಠಿಸುವುದರ ಮೂಲಕ ಮತ್ತು ಕೋತಿಗಳಿಗೆ ಶನಿವಾರದಂದು ಆಹಾರವನ್ನು ನೀಡಿದರೆ ನಿಮ್ಮ ಶನಿಗ್ರಹವನ್ನು ಸ್ಟ್ರಾಂಗ್ ಮಾಡ್ಕೊಳ್ಬಹುದು, ಅಂದರೆ ಪಾಸಿಟಿವ್ ಮಾಡ್ಕೊಳ್ಬಹುದು. 8ನೇದಾಗಿ ರಾಹು. ನಿಮ್ಮ ಕುಂಡಲಿಯಲ್ಲಿ ರಾಹು ಗ್ರಹ ನೆಗೆಟಿವ್ ಆಗಿದ್ದರೆ ನಿಮಗೆ ನಿದ್ರೆಯ ಸಮಸ್ಯೆ ಉಂಟಾಗ್ತಾ ಇರುತ್ತೆ. ನಿದ್ರೆಯಲ್ಲಿ ಕೆಟ್ಟ ಕೆಟ್ಟ ಕನಸುಗಳು ಬರ್ತಾ ಇರುತ್ತೆ ಮತ್ತು ನಿದ್ರೆಯಲ್ಲಿ ಬೆಚ್ಚಿ ಬೀಳ್ತಾ ಇರ್ತೀರ. ಮತ್ತು ಭ್ರಮೆ, ನಿಮಗೆ ಏನೋ ಬಂತು, ಯಾರೋ ಬಂದರು ಅನ್ನೋ ಒಂದು ಇಲ್ಯೂಷನ್ ಕ್ರಿಯೇಟ್ ಮಾಡುತ್ತೆ ರಾಹು.
ಮತ್ತು ಕನಸಿನಲ್ಲಿ ಹಾವುಗಳು ಕಾಣಿಸ್ತಾ ಇರುತ್ತೆ. ಇದೆಲ್ಲ ನೆಗೆಟಿವ್ ರಾಹುವಿನ ಎಫೆಕ್ಟ್ ಆಗಿರುತ್ತೆ. ಮತ್ತು ನೆಗೆಟಿವ್ ರಾಹು ಇದ್ದಾಗ ನಿಮ್ಮ ಕುಂಡಲಿಯಲ್ಲಿ ನಿಮಗೆ ತಂತ್ರಜ್ಞಾನ ಹಾಗೂ ಮೊಬೈಲ್ ಬಗ್ಗೆ ಕಡಿಮೆ ನಾಲೆಡ್ಜ್ ಇರುತ್ತೆ. ಯಾರ ಕುಂಡಲಿಯಲ್ಲಿ ರಾಹು ಗ್ರಹ ಬಲಿಷ್ಠನಾಗಿರ್ತಾನೋ ಅವರಿಗೆ ಟೆಕ್ನಾಲಜಿಯಲ್ಲಿ, ಮೊಬೈಲ್ನಲ್ಲಿ ಪ್ರತಿಯೊಂದರಲ್ಲೂ ಫಾಸ್ಟಾಗಿರ್ತಾರೆ ಅವರು. ಮತ್ತು ನೆಗೆಟಿವ್ ರಾಹು ಇದ್ದರೆ ಇದರಲ್ಲಿ ವೀಕ್ ಆಗಿರ್ತಾರೆ. ನೀವೇನು ಮಾಡಬೇಕು ಇದಕ್ಕೆ ರೆಮಿಡಿ ಅಂದರೆ, ಶನಿವಾರದಂದು ಕಪ್ಪು ಉದ್ದಿನ ಕಾಳನ್ನು ಬಡವರಿಗೆ ಕೊಡಬೇಕಾಗುತ್ತೆ, ಅಥವಾ ಅರ್ಧ ಕೆಜಿ ಮೂಲಂಗಿಯನ್ನು ದಾನ ಮಾಡುವುದರ ಮೂಲಕ ನಿಮ್ಮ ರಾಹುವನ್ನು ಬಲಿಷ್ಠಗೊಳಿಸ್ಕೊಳ್ಬಹುದು. ಇದರಿಂದಾಗಿ ನಿಮ್ಮ ರಾಹು ಪಾಸಿಟಿವ್ ರಿಸಲ್ಟನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. 9ನೆಯ ಗ್ರಹ ಕೇತು. ನಿಮ್ಮ ಕುಂಡಲಿಯಲ್ಲಿ ನೆಗೆಟಿವ್ ಕೇತು ಸ್ಥಿತವಾಗಿದ್ದರೆ ನಿಮ್ಮ ಮನೆಯಲ್ಲಿ ಸಾಕಿರುವಂತಹ ನಾಯಿಗಳು ಸಾಯ್ತಾನೆ ಇರ್ತವೆ. ಎಷ್ಟೇ ಚೆನ್ನಾಗಿ ಸಾಕಿದರೂ ಸಹ ನಾಯಿಗಳು ಪದೇ ಪದೇ ಸತ್ತೋಗ್ತವೆ. ನಿಮಗೆ ಸಡನ್ನಾಗಿ ಹಣದ ಸಮಸ್ಯೆ ಉಂಟಾಗ್ತಿರುತ್ತೆ, ಸಡನ್ನಾಗಿ ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತಿರುತ್ತೆ, ಮನೆ ಅಥವಾ ಅಂಗಡಿಯಲ್ಲಿ ಬೆಂಕಿಯಿಂದ ಅನಾಹುತ ಉಂಟಾಗುವುದರ ಮೂಲಕ ನಿಮಗೆ ಧನನಷ್ಟ ಆಗ್ತಾ ಇರುತ್ತೆ. ನಿಮ್ಮ ವೈವಾಹಿಕ ಜೀವನದಲ್ಲಿ ವಿಪರೀತ ಸಮಸ್ಯೆಗಳು ನೆಗೆಟಿವ್ ಕೇತು ಕೊಡ್ತಾನೆ. ಹೊಟ್ಟೆಗೆ ಸಂಬಂಧಿಸಿದಂತೆ ಡೈಜೆಷನ್ ಪ್ರಾಬ್ಲಮ್ಸ್ ಕೊಡ್ತಾನೆ. ಸಡನ್ನಾಗಿ ನಿಮ್ಮ ಆರೋಗ್ಯ ಸಮಸ್ಯೆಯನ್ನು ಕೊಡ್ತಾನೆ ಕೇತು ಗ್ರಹ. ಅನ್ಪ್ರಿಡಿಕ್ಟಬಲ್ ಹೆಲ್ತ್ ಇಶ್ಯೂಸ್ ಬರುತ್ತೆ. ಕೇತು ದಶಾ ಅಥವಾ ಕೇತು ಭುಕ್ತಿಯಲ್ಲಿ ಯಾರ ಜಾತಕದಲ್ಲಿ ಕೇತು ಗ್ರಹ ಕೆಟ್ಟಿರ್ತಾನೋ ಡಾಕ್ಟರ್ ಅದನ್ನು ಪ್ರಿಡಿಕ್ಟೇ ಮಾಡೋಕ್ಕಾಗೋದಿಲ್ಲ. ನಿಮಗೆಲ್ಲ ಆರೋಗ್ಯ ಸರಿಯಾಗೇ ಇದೆ, ಏನೂ ತೊಂದರೆ ಇಲ್ಲ ಅಂತಾರೆ. ಆದರೆ ಆ ಸಮಸ್ಯೆಗಳನ್ನು ಎದುರಿಸುತ್ತಿರುವಂಥ ವ್ಯಕ್ತಿಗೆ ಗೊತ್ತು ಅದು ಎಷ್ಟು ನರಕ ಅಂತ. ಆ ರೀತಿ ಹೆಲ್ತ್ ಇಶ್ಯೂಸನ್ನು ಕೇತು ಗ್ರಹ ಕೊಡ್ತಾನೆ. ಕೇತು ಗ್ರಹವನ್ನು ಹೇಗೆ ಪಾಸಿಟಿವ್ ಮಾಡ್ಕೊಳ್ಬೇಕು ಅಂದರೆ, ಪ್ರತಿ ಗುರುವಾರ ಅರ್ಧ ಕೆಜಿ ಹುರುಳಿಕಾಳು ಅಥವಾ 7 ಬಾಳೆಹಣ್ಣನ್ನು ಬಡವರಿಗೆ ದಾನ ಮಾಡುವುದರ ಮೂಲಕ, ಅಥವಾ ಹಸುವಿಗಾದರೂ ತಿನ್ನಿಸಬಹುದು ನೀವು ಬಾಳೆಹಣ್ಣನ್ನು. ಹುರುಳಿಕಾಳಾದರೆ ನೆನೆಸ್ಬಿಟ್ಟು ನೀರಿನಲ್ಲಿ ನೆನೆಸಿ ಕೊಡಬೇಕಾಗುತ್ತೆ ಹಸುವಿಗೆ. ಹಾಗೆ ಕೊಟ್ಟರೆ ಪಾಪ ಅದಕ್ಕೂ ಜೀರ್ಣ ಆಗಲ್ಲ ಅಲ್ವಾ. ಆದ್ದರಿಂದ ಈ ರೀತಿ ಪರಿಹಾರಗಳನ್ನು ಮಾಡಿಕೊಳ್ಳುವುದರ ಮೂಲಕ ನಿಮ್ಮ ಕೇತು ಗ್ರಹವನ್ನು ಇನ್ನಷ್ಟು ಪಾಸಿಟಿವ್ ಆಗಿ ಮಾಡಿಕೊಳ್ಳಿ. ಇವಿಷ್ಟು ವಿಚಾರಗಳು ನವಗ್ರಹಗಳು ನೆಗೆಟಿವ್ ಆದಾಗ ಯಾವ ರೀತಿ ಫಲವನ್ನು ಕೊಡುತ್ತೆ, ನೀವು ಯಾವ ಸಿಂಪಲ್ ರೆಮಿಡಿಗಳ ಮೂಲಕ ಅದನ್ನು ಸ್ಟ್ರಾಂಗ್ ಮಾಡ್ಕೊಳ್ಬಹುದು ನವಗ್ರಹಗಳನ್ನು ಅನ್ನುವಂಥ ವಿಚಾರಗಳಾಗಿತ್ತು. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಈ ವಿಡಿಯೋವನ್ನು ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.